शुक्लांबरधर ध्याये सर्वविघ्नोपशान्तये अभिनं भगवान् भक्तानां एकदन्तं उपास्महे। ಏನು ನೆನೆ ಸಿನಿಮಾ ಪ್ರಮೋದರ್ ಹೀರೋ ಭೂಮಿಕಾ ಮನೆಗೆ ಹೋಗಿ ಇಲ್ಲೇ ಯಾವುದು ಫ್ಲಾಟ್ ಮೈಸಾ ಬೆಂಚ್ ಪಕ್ಕ ಜಾಗ ಇದೆ. ಚೂರು ಪೂಜೆ ವಿನೋ ಬಾಯ್ಲೆ ಯಾಕಡೆ ಬಾರೇ
ಸೈಡ್ ಪ್ರೆಸ್ ಮೇಲೆ ಕ್ಯಾಮ್ರಾ ವೀಡಿಯೋಸ್ ಈಗ ಆಮೇಲೆ Ready? Roll camera. Rolling. Action. Rajeshwari Enterprises, Bharat V. Devra, Director Katke, wish you all the best. Jayavagri. ಗನ್ಗಿಂತ ಪೆನ್ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಸತ್ಯಕ್ಕಾಗಿ ಜ್ಞಾನಕ್ಕಾಗಿ ಪೆನ್ ಹಿಡಿತಾ ಇದ್ರೆ ನೀವು ಕೇಳಿ ಅಡ್ಡ ಬಂದ್ಬಿಡುತ್ತೆ ಬೇಡ ಸಿಗಲ್ಲ ಇದು ಬಾರಣ ಇದೆ ಹೇಳ್ತೀನಿ ನಾನು ಸಿಗಿಸ್ತೀನಿ ಅಣ್ಣ ವಿಡಿಯೋ ಒಂಚೂರು ಇದೆ ಬರೋಣ ಒಂಚೂರು ನಿಮಿಷ ತೆಗಿತೀರಿ ಸರ್ ಮೊಬೈಲ್ ಸ್ವಲ್ಪ ಒಂಚೂರು ಹಿಂದೆ ಬರೋಣ ಕೊಟ್ಬಿಟ್ಟಿದ್ದೀನಿ ಆಯ್ತಣ್ಣ ಬರ್ತು ಅಲ್ಲಿ ಆಚೆ ಒಂದು ನಿಮಿಷ ಮಾತಾಡ್ಬೋದು. ಇದು ನನ್ನ 2ನೇ ಸಿನಿಮಾ ಡೈರೆಕ್ಟರ್ ಆಗಿ, ಹಾಗೂ ನಮ್ಮ ತಾಯಿ ಹೆಸರಲ್ಲಿ ರಾಜೇಶ್ವರಿ ಎಂಟರ್ಪ್ರೈಸಸ್ ಅಂತ ಹೇಳಿ ಹೊಸ ಬ್ಯಾನರ್ ಓಪನ್ ಮಾಡಿ ಡೈರೆಕ್ಟರ್ಸ್ ಕಟ್ ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ. ಈ ಸಿನಿಮಾಗೆ ಮುಖ್ಯ ಪಾತ್ರಗಳಲ್ಲಿ ನಮ್ಮ ಸೂರಜ್ ಗೌಡ ಸರ್ ಅವರು ಹೀರೋ ಮಾಡ್ತಾಯಿದ್ದಾರೆ, ಹಾಗೂ ರಾಧಾ ಅವರು ಸೌತ್ ಇಂಡಿಯನ್ ಹೀರೋಯಿನ್ ಆಗಿ ಮಾಡ್ತಿದ್ದಾರೆ. ದಿವ್ಯಾ ಜೈನ್ ಅಂತ ಹೊಸೊಬ್ರು, ಇವರು ಬಂದು ನಾರ್ತ್ ಇಂಡಿಯನ್ ಹೀರೋಯಿನ್ ಆಗಿ ಮಾಡ್ತಾಯಿದ್ದಾರೆ. ಈ ಸಿನಿಮಾ ಕಂಪ್ಲೀಟ್ಲಿ ಉತ್ತರಾಖಂಡಲ್ಲೇ ನಡೆಯುವಂಥ ಕತೆ ಇದು. ಸೊ ಒಬ್ಬರು ಡೈರೆಕ್ಟರ್ ಆಗಬೇಕಾಗಿರೋವಂಥವ್ರು ಹೇಗೆ ಸ್ಟ್ರಗಲಿಂಗ್ ಇರುತ್ತೆ ಅನ್ನೋದೇ ಈ ಸಿನಿಮಾ ಕತೆ. ರಾಮ್ ಕಾಮ್ ಸಬ್ಜೆಕ್ಟ್. ಸಿನಿಮಾನ ಯಾರ್ದಾರು ಇನ್ಸ್ಪೈರ್ ಡೈರೆಕ್ಟರ್ ಇನ್ಸ್ಪೈರ್ ಆಗಿ ಮಾಡ್ತಿದ್ದೀರಾ? ನಾವು ಕಲ್ಪನೆ ಮಾಡ್ಕೊಂಡು ಬರ್ತಿರೋ ಕತೆ. ಆಮೇಲೆ ನಮ್ಮ ರೈಟ್ರ್ ಪ್ರಮೋದ್ ಜೋಯ್ಸ್ ಅಂತ ಹೇಳಿ, ಕ್ಯಾಮ್ರಾಮನ್ ಪ್ರಮೋದ್ ಗೌಡ ಅಂತ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಕಲ್ಯಾಣ್ ಮಂಜುನಾಥ್ ಅಂತ ಹೇಳಿ. ಸೊ ಈ ಥರ ಇದೆ. ಯಾವಾಗಿಂದ ಶೂಟ್ ಸ್ಟಾರ್ಟ್ ಮಾಡ್ತಿದ್ದೀರಾ? ಶೂಟ್ ಇದೇ ತಿಂಗಳು 25ನೇ ತಾರೀಕಿಂದ ಉತ್ತರಾಖಂಡದಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲ ಒಂದೇ ಸ್ಟ್ರೆಚ್ ಮುಗಿಸ್ಕೊಂಡು ಈ ಕಡೆ ಬರ್ತೀರಾ? ಒಂದೇ ಸ್ಟ್ರೆಚಲ್ಲಿ ಬೆಂಗಳೂರು ಈ ಕಡೆ ಸುತ್ತಮುತ್ತ ಬೆಂಗಳೂರಲ್ಲಿ 2 ರಿಂದ 3 ದಿವಸ ಪ್ಲಾನ್ ಮಾಡಿ 4 ಸಾಂಗ್ ಇರುತ್ತೆ. 4 ಸಾಂಗು ಕಂಪ್ಲೀಟ್ಲಿ ಉತ್ತರಾಖಂಡಲ್ಲೇ ನಡೆಯುತ್ತೆ. ಬೇರೆ ಸಹ ಕಲಾವಿದರು ಯಾರು ಇರುತ್ತೆ? ಸಹ ಕಲಾವಿದರು PD ಸತೀಶ್ ಅವರು ಇದ್ದಾರೆ, ಸ್ವಾತಿ ಮೇಡಮ್ ಇದ್ದಾರೆ, ಇನ್ನು ಬೇರೆ ಉತ್ತರಾಖಂಡದಲ್ಲಿ ನಡೆಯೋ ಕತೆ ಕನ್ನಡಕ್ಕೆ ಸರ್. ಕನ್ನಡದ ಒಬ್ಬ ಡೈರೆಕ್ಟ್ರು ಇಲ್ಲಿಂದ ಉತ್ತರಾಖಂಡ್ಗೆ ಹೋಗ್ತಾರೆ ಲೊಕೇಶನ್ ನೋಡೋಕ್ಕೆ ಅಂತ. ಸೊ ಅಲ್ಲಿ ಒಂದಷ್ಟು ಡ್ರಾಮಾಗಳು ನಡೆಯುತ್ತೆ. ಸೊ ಕನ್ನಡದವನೇ ಹುಡುಗ, ಆದರೆ ಅಲ್ಲಿ ಹೋಗಿ ಸಿನಿಮಾ ಮಾಡೋಕ್ಕೆ ಅಂತ ಲೊಕೇಶನ್ ನೋಡೋಕೆ ಹೋಗ್ತಾರೆ. ಸೊ ಅಲ್ಲಿ ನಡೆಯುವಂಥ ಕತೆ. ಹೀರೋ ಡೈರೆಕ್ಟರ್? ಹೌದು, ಹೀರೋನೇ ಡೈರೆಕ್ಟರ್ ಕಮ್ ಅವರೇ ಹೀರೋ ಆಗಿರ್ತಾರೆ. ಏನಕ್ಕೆ ನೀವು ಫಸ್ಟ್ ಸಿನಿಮಾ ಖೇಲ ಅಂತ ಮಾಡಿದ್ದೀನಿ. ಅದು ಏಪ್ರಿಲ್ ಅಥವಾ ಮೇಲ್ ಈ ಸಿನಿಮಾ ಶೂಟಿಂಗ್ ಮುಗಿಸ್ಕೊಬಂದು ಅದನ್ನು ರಿಲೀಸ್ ಮಾಡ್ತೀವಿ. ಕಂಪ್ಲೀಟ್ ಆಗಿದೆ ಸಿನಿಮಾ.
ಇನ್ನೊಂದು ಶುರುವಾಯಿತಲ್ಲ ಅದೇನು ಎಲ್ಲೋ ಅದ್ರ ಬಗ್ಗೆ ಮಾತಾಡೋದು ಬೇಡ ಸರ್, ಅದು ಮುಗ್ದು ಇರೋ ಅಧ್ಯಾಯ ಅದು. ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇವಾಗಿಲ್ಲ ಅನ್ಸುತ್ತೆ. ಕ್ಲಿಯರ್ ಆಯ್ತಾ? ಅದ್ರ ಬಗ್ಗೆ ಇವಾಗ ಬೇಡ. ಒಳ್ಳೆ ಸಂದರ್ಭ ಇದು. ಈ ಥರ ಟೈಮಲ್ಲಿ ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಹಳೇದು ಮುಗ್ದೋಯ್ತು, ಅದು ಹರ್ಕೊಂಡು ಹೋಗಿದೆ ನೀರು, ಅದು ಹಂಗೆ ಹೊಟ್ಟೋಗ್ಲಿ ಅಷ್ಟೇ. ಇಲ್ಲಿ ಕಂಪ್ಲೀಟ್ ಅಲ್ಲೇ ಶೂಟಿಂಗ್ ನಡೀತು. ಉತ್ತರಾಖಂಡಲ್ಲೇ 30 ದಿವಸ ಉತ್ತರಾಖಂಡ ಶೂಟಿಂಗ್. ನೀವು ಅಂದ್ಕೊಂಡಿರೋ ಕತೆ ಸೂರಜ್ ಗೌಡ ಅವರು ಯಾಕೆ ಬೇಕಾಗಿತ್ತು? ಏನು ಸರ್, ಸೂರಜ್ ಗೌಡ ಅವರು ನಾವು ಈ ಸಿನಿಮಾಗೋಸ್ಕರ ಸೇರಿದ್ದಲ್ಲ. 2016ರಲ್ಲಿ ನಾನೊಂದು ಬೈಕ್ ತೊಗೊಂಡಿದ್ದೆ, R1 ಅಂತೇಳಿ. ಸ್ಪೋರ್ಟ್ಸ್ ಬೈಕು. ಸೊ ಇಬ್ಬರು ನಾವು ಆ ಥರ ಕನೆಕ್ಟ್ ಆಗಿದ್ದು. ಇವರು ಮದುವೆ ಮಮತೆಯ ಕರಿಯೋಲೆ ಸಿನಿಮಾ ಮಾಡಿದರು. ಸೊ ಆ ಟೀಮಲ್ಲಿ ಓಡಾಡ್ಕೊಂಡಿದ್ದಲ್ಲ, ಆ ಟೈಮಲ್ಲಿ ಪರಿಚಯ ಆಗಿದ್ದು. ಬೈಕ್ಸ್ ಬಗ್ಗೆ ಮಾತಾಡ್ಕೊಂಡು ಕ್ಲೋಸ್ ಆಗಿದ್ವಿ. ಇವಾಗ ಸಿನಿಮಾ ಮಾಡೋಕ್ಕೆ ಟೈಮ್ ಕೊಡ್ಬೋದು. ವಾಟ್ಸ್ ಫ್ರಮ್ ಫ್ರೆಂಡ್ಶಿಪ್ ಅನ್ನೋದು ಬಿಟ್ಟು ಕತೆಗೆ ಹೇಗೆ ಅವ್ರು ಕನೆಕ್ಟ್ ಆಗ್ತಾರೆ, ಹೇಗೆ ಆಗ್ತಾರೆ ನಿಮ್ಮ ಡೈರೆಕ್ಟ್ರ್ ಪಾಯಿಂಟಲ್ಲಿ ಅಂದರೆ ಅವರು ಒಬ್ಬರು ಡೈರೆಕ್ಟರ್ ಆಗಿದ್ರು. ಪ್ರೀವಿಯಸ್ ಆಗಿ ಅವರು ಡೈರೆಕ್ಷನಲ್ಲಿ ಒಂದು ಸಿನಿಮಾ ಆಗಿದೆ. ಸೊ ಇವ್ರು ನನ್ನ ಕತೆಗೆ ಕರೆಕ್ಟ್ ಆಗಿದ್ದಾರೆ ಅಂತ ಅನಿಸಿ ಮಾಡ್ತಾರೆ. ಯಾಕಂದರೆ ಇದರಲ್ಲಿ ಬರೀ ಡೈರೆಕ್ಟರ್ ಅಂತಲ್ಲ, ಡೈರೆಕ್ಟರ್ ಕಮ್ ಹೀರೋ ಆಗಿರ್ತಾರೆ. ಡೈರೆಕ್ಟ್ರ್ ಬಿಹೇವಿಯರ್ಸ್ ಗೊತ್ತಿರುತ್ತೆ. ಹಾಂ, ರಾಜೇಶ್ವರಿ ಎಂಟರ್ಪ್ರೈಸಸ್ ಜೋರಾಗಿ ಮಾತಾಡ್ಬೇಕು ಸರ್. ರಾಜೇಶ್ವರಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಪ್ರೊಡಕ್ಷನ್ ಹೌಸಿನಿಂದ ಹೇಮಲತಾ ಅವರು ಮ್ಯಾಮ್ ನಮಗೆ ಪ್ರೊಡ್ಯೂಸ್ ಮಾಡ್ತಾರೆ, ಹೇಮಲತಾ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವ್ರಿಬ್ಬರ ಜೊತೆ ಕೆಲಸ ಮಾಡೋದಕ್ಕೆ ರಾಧಾ ಹಾಗೂ ದಿವ್ಯ ಅವ್ರ ಜೊತೆ ಸೊ ಲುಕಿಂಗ್ ಫಾರ್ವರ್ಡ್. ಹ್ಞೂ ಸರ್, ಗ್ಯಾಪ್ ಆಗಿತ್ತು. ಬಟ್ ಈ ವರ್ಷ 3 ಸಿನಿಮಾ ಇದೆ. ಡಿಯರ್ ಹಸ್ಬೆಂಡು ನಡೀತಿದೆ, ಈ ಸಿನಿಮಾ ಇದೆ. ಮತ್ತು ಏಪ್ರಿಲ್ ನಂತರ ನಾನು ಮತ್ತೆ ಬರ್ತೀನಿ. ಏನು ಇಷ್ಟ ಆಯ್ತು ಸರ್, ಪೂರ್ತಿ ಟೀಮೇ ಇಷ್ಟ ಆಗಿದೆ. ಅಂದರೆ ನಮಗೆ ರೈಟರ್ಸಿಂದ ಹಿಡಿದು ಡೈರೆಕ್ಟರ್ ಆಗಲಿ, DOP ಆಗಲಿ, ಅವರ ಇನ್ವಾಲ್ವ್ಮೆಂಟ್ ಒಂದು ಸ್ಕ್ರಿಪ್ಟ್ನಲ್ಲಿ ಯಾವ ಲೆವೆಲ್ಗಿದೆ ಅನ್ನೋದು ಇಷ್ಟ ಆಗಿದೆ. ಆ್ಯಂಡ್ ತುಂಬ ಇದು ಯಾವ ನಾರ್ತ್ ಇಂಡಿಯನ್ ಕಥೆನೂ ಅಲ್ಲ, ಏನೂ ಅಲ್ಲ. ಬೇಸಿಕಲಿ ಕನ್ನಡದವರು ಕನ್ನಡದಿಂದ ಸಿನಿಮಾ ಮಾಡೋದಕ್ಕೆ ಶೂಟ್ ಮಾಡೋಕ್ಕೆ ಹೋದಾಗ ಏನೇನು ಆಗುತ್ತೆ, ಅಲ್ಲಿ ನಡೆಯುವಂಥ ಸಿಚುವೇಶನ್ಸ್ ಏನು ಅನ್ನೋದ್ರ ಬಗ್ಗೆ ಸಿನಿಮಾ ಇದೆ. ಆ್ಯಂಡ್ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಕ್ಲೀನ್ ಫ್ಲೋ ಇತ್ತು. ಎಲ್ಲೂ ಆ ಥರ ನನಗೆಲ್ಲೂ ಇಷ್ಟ ಆಗದೇ ಇರೋಂಥ ಪರಿಸ್ಥಿತಿಗಳೇ ಇರಲಿಲ್ಲ. ಅಂದರೆ ಫಸ್ಟ್ ಟೈಮ್ ಕೇಳಿದಾಗಲಿಂದನೂ ಈಗ ಲಾಸ್ಟ್ ಡೈಲಾಗ್ ವರ್ಷನ್ ಮುಗಿಸೋವರೆಗೂ ಇಷ್ಟ ಆಗ್ತಾನೆ ಬಂದಿದ್ದು. ಆ್ಯಂಡ್ ಕಲ್ಯಾಣ್ ಅವರ ಒಂದು ಸಾಂಗ್ ಬೇರೆ ಕೇಳಿದ್ದು, ಆಗಲೇ ಮ್ಯೂಸಿಕ್ ರೆಡಿ ಮಾಡಿಸ್ಕೊಂಡಿರೋದು. ಆ್ಯಂಡ್ ಆ ಸಾಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದ್ದು. ನೀವು ಆಲ್ರೆಡಿ ಒಂದು ಸಿನಿಮಾ ಡೈರೆಕ್ಷನ್ ಮಾಡಿದ್ದೀರಿ, ಈಗ ಇಲ್ಲಿ ಡೈರೆಕ್ಟರ್ ರೋಲು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಡೈರೆಕ್ಟ್ರದ್ದು ಒಂದು ಏನು ಸ್ಟ್ರಗಲ್ ಇರುತ್ತೆ ಅಂತ, ರಿಯಲ್ ಲೈಫಲ್ಲಿ ಏನು ಸ್ಟ್ರಗಲ್ ಇರುತ್ತೆ ಅಂತ 2-3 ಪಾಯಿಂಟ್ ಹೇಳೋದು. ಸರ್, ಡೈರೆಕ್ಟರ್ ಬರೀ ಸ್ಟ್ರಗ್ಲೇ ಸರ್. ಏನು ಒಬ್ಬರೇ ಅನುಭವಿಸೋರು, ಇನ್ನು ಯಾರು ಅನುಭವಿಸಲ್ಲ. ಆ್ಯಕ್ಚುಲಿ ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಅವ್ರ ತಲೆ ಮೇಲೆ ಇರೋದ್ರಿಂದ ಅಂದರೆ ಆ ಸ್ಟ್ರಗಲ್ನ ಎಂಜಾಯ್ ಮಾಡ್ತಾರೆ ಡೈರೆಕ್ಟರ್ಸ್. ಒಂಥರ ನೋವಲ್ಲೇ ಖುಷಿ ಹುಡುಕಂಥದ್ದು ಡೈರೆಕ್ಟರ್ಸ್. ಪ್ರಕಾರ ಹೀರೋಯಿನ್ ಮುಗಿಸೋದು ಕಷ್ಟನಾ, ಪ್ರೊಡ್ಯೂಸರ್ ಮುಗಿಸೋದು ಕಷ್ಟ? ಪ್ರೊಡ್ಯೂಸರ್ ಸರ್, ಖಂಡಿತವಾಗ್ಲೂ ಪ್ರೊಡ್ಯೂಸರ್. ಹೀರೋಯಿನ್ ಈಸಿ ಅಂತಲ್ಲ, ಕತೆ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಒಪ್ಕೊಂಡು ಹೋಗ್ಬೋದು. ಬಟ್ ಪ್ರೊಡ್ಯೂಸರ್ ಕತೆ ಚೆನ್ನಾಗಿದ್ರು ಒಪ್ಪೋದು ಕಷ್ಟ ಇದೆ. ಸೂರಜ್ ಸರ್, ನೀವು ಆಲ್ರೆಡಿ ರಾಮ್ ಕಾಮ್ ಮಾಡಿದ್ದೀರಾ. ಆ ಕತೆಗೂ ಈ ಕತೆಗೂ ಡಿಫ್ರೆನ್ಸ್ ಇರುತ್ತೆ. ತುಂಬ ಅಂದರೆ ನೀವು ಕತೆನ ಯಾವ ಥರ ಹೇಳ್ತೀರ ಅನ್ನೋದು ಸ್ಕ್ರೀನ್ ಪ್ಲೇ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ನಾನು ಯಾವುದೂ ಔಟ್ಡೋರ್ ವಿಸಿನಿಟಿಲಿ ನಾನು ಯಾವುದೂ ಶೂಟ್ ಮಾಡಿರಲಿಲ್ಲ. ಅಂದರೆ ಒಂದು ಪೂರ್ತಿ ಸ್ಟೋರಿನ ಬೇರೆ ಸ್ಟೇಟ್ನಲ್ಲಿ ಶೂಟ್ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿರಲಿಲ್ಲ. ಆ್ಯಂಡ್ ಈ ಕತೆಗೆ ಏನು ಡಿಫ್ರೆನ್ಸ್ ಇದೆ ಅಂದರೆ, ನಾನು ಡೈರೆಕ್ಟ್ರಾಗೇ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೇರೆ ಸಿನಿಮಾಗಳೆಲ್ಲ ನಾನು ಪಾತ್ರ ಮಾತ್ರ ಪ್ಲೇ ಮಾಡ್ತಿದ್ದೆ. ಸೊ ಸ್ವಲ್ಪ ರಿಯಲ್ ಲೈಫಿಂದ ಒಂದಿಷ್ಟು ಇನ್ಸ್ಟೆನ್ಸಸ್ ಎತ್ಕೊಳ್ಳುವಂಥ ಒಂದು ಆಪರ್ಚುನಿಟಿ ಸಿಗುತ್ತೆ. ಡೈರೆಕ್ಟರ್ ನಿಮ್ಮ ಫ್ರೆಂಡ್ ಅಲ್ಲದೆ ಹೋಗಿದ್ರೆ ಪ್ರಾಜೆಕ್ಟ್ ಹಾಂ, ಖಂಡಿತ ಅವ್ರ ಫ್ರೆಂಡನ್ನ ಕಾರಣ ಖಂಡಿತವಾಗ್ಲೂ ಒಪ್ಕೊಂಡಿಲ್ಲ ಸರ್. ನಮ್ಮದು ಕರಿಯರ್ ಅಲ್ವಾ. ಅಂದರೆ ರೆಮ್ಯುನರೇಷನ್ ನಿಮ್ಮ ಬಜೆಟೇ, ಫ್ರೀ ಕಾಲ್ ಶೀಟ್, ಫ್ರೆಂಡ್ಶಿಪ್ ಬಡ್ಜೆಟ್. ಸ್ವಲ್ಪ ಅವ್ರು ಏನು ಹೆಚ್ಚು ಬಾರ್ಗೇನು ಮಾಡಿಲ್ಲ ಪೇಮೆಂಟ್ಗೆ. ಅಷ್ಟಾಗಲ್ಲ ಇಷ್ಟು. ಓಕೆ, ಆಯಿತು. ಆ್ಯಕ್ಚುಲಿ ಒಂದೇ ಕಾಲ 5 ನಿಮಿಷದಲ್ಲಿ ಮುಗಿದೋಗಿತ್ತು ನಮ್ಮದು ಮಾತು. ಇಲ್ಲ, ಬರುತ್ತೆ ವ್ಯವಹಾರದಲ್ಲಿ ಕರೆಕ್ಟಾಗಿ. ಹೌದು, ಹೇಳಿದ್ರೆ ಪಕ್ಕ. ಇಲ್ಲ, ಎಸ್ ವೇರಿಯೇಷನ್ ಇದೆ, ಏನು ಚೇಂಜಸ್ ಇದೆ ಅಂತ. ಅಂದರೆ ಡೈರೆಕ್ಟ್ರು ಅಂದರೆ ಲೊಕೇಶನ್ ನೋಡೋಕ್ಕೆ ಹೋಗ್ತಾರೆ, ಅಲ್ಲೇನೋ ಆ ಥರ ಏನಿದೆ, ಏನು ವೇರಿಯೇಷನ್ ಇದೆ?
ಸರ್ ಅದೇ ಕತೆ ಸರ್, ಅದನ್ನೇ ಹೇಳ್ಬಿಟ್ರೆ ಹೆಂಗೆ? ಅಂದರೆ ಲೊಕೇಶನ್ ಅವನಿಗೆ ಮೊದಲೇ ಆಪರ್ಚುನಿಟಿ ಸಿಗುತ್ತೆ, ಅವ್ನು ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡೋದಕ್ಕೆ. ಅವ್ನು ಅಲ್ಲಿಗೆ ಹೋದಾಗ ಅಲ್ಲಿ ಏನೇನು ನಡೆಯುತ್ತೆ, ಅಲ್ಲಿ ಯಾರ್ಯಾರು ಸಿಗ್ತಾರೆ, ಅಲ್ಲಿಂದ ಅವ್ನ ಲೈಫ್ ಹೇಗೆ ಚೇಂಜ್ ಆಗುತ್ತೆ, ಇಲ್ಲಿ ಬೆಂಗಳೂರಿನಲ್ಲಿ ಏನೇನು ಲೈಫ್ ಇತ್ತು ಒಂದು, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ ಅನ್ನೋದೇ ತುಂಬ ಕಾಮಿಕಲ್ ಆಗಿ ಒಂದು ಲವ್ ಸ್ಟೋರಿನ ಹೇಳ್ಕೊಂಡು ಹೋಗಿರೋದು. ನೀವು ಕಥೆಯಲ್ಲಿ ಇದ್ರ ಅವ್ರ ಜೊತೆ? ಕಥೆಯಲ್ಲಿ ಇರಲಿಲ್ಲ, ಕತೆ ಸ್ಟೋರಿ ಆದ್ಮೇಲೆ ಸ್ಕ್ರೀನ್ ಪ್ಲೇಲಿ ಇದೆ. ಸ್ಕ್ರೀನ್ ಪ್ಲೇ ನಡಿಬೇಕಾದ್ರೆ ಕಂಪ್ಲೀಟಾಗಿ ನಡೀತಿತ್ತು. ಫೈನಲ್ ಇಬ್ಬರಿನಲ್ಲಿ ಯಾರು ಹೀರೋಯಿನ್ ಮಾಡ್ತೀರಿ ಸಿನಿಮಾಗೆ ಯಾರು ಬರೋದೇ ಇಲ್ಲ, ಇದನ್ನ ಹೇಳ್ಬಿಟ್ರೆ ಕ್ಲೈಮ್ಯಾಕ್ಸ್ ಕೇಳ್ತಾ ಇದ್ದೀರಾ ನೀವು ಹೇಳಿ ಯಾರ ಜೊತೆ ಹೋಗ್ಬೇಕು? ನಿಮ್ಗೆ ಯಾರು ಇಷ್ಟ ಹೇಳಿ. ಮನೆಯಲ್ಲಿ ವೈಫ್ ಇದ್ದಾರೆ. ಓಕೆ, ನೆಕ್ಸ್ಟ್. ನಮಸ್ಕಾರ, ನನ್ನ ಹೆಸರು ರಾಧಾ ಎಸ್ ಬಾಗಿ ಅಂತ. ನಾನು ಮಾತಾಡಿ ಮೇಡಮ್. ಮೂಲತಃ ಉತ್ತರ ಕರ್ನಾಟಕದವಳು, ಬೆಲ್ಗಾಮ್ದವಳು. ಸೊ ದಿಸ್ ಮೈ ಫಸ್ಟ್ ಪ್ರೆಸ್ ಮೀಟಿಂಗ್. ಸ್ವಲ್ಪ ನರ್ವಸ್ ಇದ್ದೀನಿ, ಖುಷಿ ಕೂಡ ಇದೆ. ಫಸ್ಟ್ ಆಫ್ ಆಲ್ ನನ್ನ ಭರತ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ, ಈ ಅಪಾರ್ಚುನಿಟಿ ಕೊಡೋದಕ್ಕೆ. ಥ್ಯಾಂಕ್ ಯು ಸರ್. ಸೊ ತುಂಬ ಎಕ್ಸೈಟೆಡ್ ಇದ್ದೀನಿ, ಲುಕಿಂಗ್ ಫಾರ್ವರ್ಡ್. ಸ್ಟೋರಿ ತುಂಬ ಇಷ್ಟ ಆಗಿದೆ ನನಗೆ. ಸೊ ಥ್ಯಾಂಕ್ ಯು. ಕನ್ನಡದಲ್ಲಿ ಇನ್ನೊಬ್ಬರು ಹರಿಪ್ರಿಯ ನಮ್ಮ ಬ್ಯಾನರ್ ನಡೀತಾ ಇದೆ. ಸೊ ಅನೌನ್ಸ್ಮೆಂಟ್. ಸೊ ನಿಮ್ಮೆಲ್ಲರ ಆಶೀರ್ವಾದ, ಬ್ಲೆಸ್ಸಿಂಗ್ಸ್ ಈ ತಂಡದ ಮೇಲೆ, ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತೀನಿ. ಸಾರಿ, ನಾನು ಮಾಡೆಲ್ ಆಗಿದೆ 5 ಇಯರ್ಸಿಂದ. ಸೊ ಲಾಸ್ಟ್ ಇಯರಿಂದ ಮೂವಿ ಇಂಡಸ್ಟ್ರಿಗೆ ಅಪಾರ್ಚುನಿಟಿ ಬರ್ತಾ ಇತ್ತು. ಸೊ ನನಗೂ ಇಷ್ಟ ಆಯಿತು. ಸೊ ಹಾಗಾಗಿ ಕಾಲಿಟ್ಟಿದ್ದೀನಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು. ಸೊ ಇಂಟೀರಿಯರ್ ಡಿಸೈನಿಂಗ್ ಆಗಿರೋದು ನನಗೆ ನಂದು. ಸೊ ಅದಾದಮೇಲೆ ಮಾಡಲಿಂಗ್ ಸ್ಟಾರ್ಟ್ ಮಾಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ಜೈನ್ ಅಂತ. ಹುಟ್ಬೆಳ್ದಿದ್ದೆಲ್ಲ ಬ್ಯಾಂಗ್ಳೂರು. ಮಮ್ಮಿ ಬಂದು ಬೆಳಗಾಮಿಂದ, ಪಪ್ಪ ಬಂದು ರಾಜಸ್ಥಾನಿಂದ. ಸೊ ನಾನು ಯೂಶ್ವಲಿ ಬ್ಯಾಂಗ್ಳೂರಿಯನ್ ಆಗಿ ಐ ವಾಂಟೆಡ್ ಟು ಡೂ ಅಂದರೆ ಮೂವಿ ಮಾಡಬೇಕು ಅಂತ ಸ್ಕೂಲ್ ಟೈಮಿಂದನೂ ಆಸೆ ಇತ್ತು. ಹಾಗೆ ಆಪರ್ಚುನಿಟಿ ಸಿಗಲಿಲ್ಲ. ಪ್ರೀವಿಯಸ್ ಆಗಿ ಕ್ಯಾರೆಕ್ಟರ್ಸ್ ಮಾಡ್ಕೊಂಡ್ಬಂದೆ. ಈಗ ಭರತ್ ಸರಿಂದ ಲೀಡಾಗಿ ಮಾಡ್ತಾಯಿದ್ದೀನಿ. ಅವ್ರು ಪ್ರೀವಿಯಸ್ ಪ್ರಾಜೆಕ್ಟಲ್ಲೂ ಮಾಡಿದ್ದೀನಿ, ಕೇಳಲ್ಲಿ. ಸೊ ಹಾಗಾಗಿ ಈ ತಂಡದ ಮೇಲೆ ನಿಮ್ಮ ಸಪೋರ್ಟ್ ಇರಲಿ. ಆ್ಯಂಡ್ ನನ್ನ ಕತೆ ತುಂಬ ಇಷ್ಟ ಆಗಿ ನಾರ್ತ್ ಇಂಡಿಯನ್ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ ಅಂತ ಹೇಳಿ ಸರ್ ಈ ಕ್ಯಾರೆಕ್ಟರ್ ಕೊಟ್ಟರು. ಸೊ ತುಂಬ ಚೆನ್ನಾಗಿದೆ. ಸರ್ ನಮಸ್ತೆ, ನಾನು ಪ್ರಮೋದ್ ಜೋಯ್ಸ್ ಅಂತ. ಈ ಸಿನಿಮಾಗೆ ರೈಟರ್. ಸ್ಕ್ರೀನ್ ಪ್ಲೇಲಿ ಲೈನ್ ಫಸ್ಟು ಭರತ್ ಅವ್ರು ಹೇಳಿದಾಗ ಅದನ್ನ ಇನ್ನು ಸ್ವಲ್ಪ ಪ್ರಿಂಟ್ ಮಾಡಿ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಎಲ್ಲ ಮಾಡಿ ಕಂಪ್ಲೀಟ್ ಬೈಂಡ್ ರೆಡಿ ಮಾಡ್ಕೊಂಡು ಇವಾಗ ಶೂಟಿಂಗ್ ಹೊರಟಿದ್ದೀವಿ. ಸೊ ಮೊದಲನೇದಾಗಿ ಈ ಸಿನಿಮಾಗೆ, ಯಾಕಂದರೆ ನಾರ್ಮಲಾಗಿ ಸಿನಿಮಾ ಶುರು ಆಗೋದು ಪ್ರೊಡ್ಯೂಸರ್ ಕತೆ ಹೇಳಾದ್ಮೇಲೆ. ಇಲ್ಲಿ ಸಿನಿಮಾ ಮಾಡಿ ಕತೆ ಆದಮೇಲೆ ಪ್ರೊಡ್ಯೂಸರು ಕತೆ ಮಾಡ್ಕೊಂಡು ಬನ್ನಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ರು. ಅವ್ರು ತಾಯಿನೇ ಆದ್ದರಿಂದ ಅದೊಂದು ಫ್ರೀಡಮ್ ಇತ್ತು ನಮಗೆ. ಕತೆ ಹೇಳ್ಬಿಟ್ಟು ನಾವು ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿಲ್ಲ, ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ಹೋಗಿ ಕತೆ ಹೇಳಿದ್ದವರು. ಸೊ ಈ ಸಿನಿಮಾ ತುಂಬ ಮುಖ್ಯವಾಗಿ ಇಂಪ್ರೆಸಿವ್ ಅನಿಸೋದು, ಒಂದು ಬ್ಯಾಂಗ್ಳೂರಿಂದ ಉತ್ತರಾಖಂಡ್ಗೆ ಏನು ಟ್ರಾವೆಲ್ ಆಗುತ್ತೆ ಕತೆ. ಸೊ ಆ ಟ್ರಾವೆಲ್ ಆದಮೇಲೆ ಅಲ್ಲಿ ಏನೇನು ನಡೆಯುತ್ತೆ, ಆಮೇಲೆ ಇಡೀ ಸಿನಿಮಾ ಅಲ್ಲೇ ಹೆಂಗೆ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸ್ ತನಕ ಅಲ್ಲೇ ಹೆಂಗಿರುತ್ತೆ, ಸ್ಕ್ರೀನ್ ಪ್ಲೇ ಎಷ್ಟು ಸ್ಪೀಡಾಗಿ ಹೋಗುತ್ತೆ. ಸೊ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ವಿ. ಅಲ್ಲೇ ಇಂಪ್ರೆಸಿವ್, ತುಂಬ ಇಂಪ್ರೆಸಿವ್ ಅನಿಸೋದು ನಮ್ಗೆ ಈಗ ಅನಿಸಿರೋ ಪ್ರಕಾರ. ಇಷ್ಟಿದೆ ಸರ್. ಸ್ಮೈಲ್ ಮಾಡಿ. ಸೀರಿಯಸ್ ಆಗ್ಬಿಟ್ಟ.